ಪ್ರೀತಿ ಪ್ರೇಮ ಏನು ಅಂತ ಅರಿಯದೆ ಹೋದವಳು ನಾನು. ನಿನ್ನಿಂದ ಪ್ರೇಮ ಪಾಠವನ್ನೇ ಕಲಿತೆ ನಾನೀಗ. ಪ್ರೇಮ ಎಂಬ ಶಬ್ದಕ್ಕೆ ಎಷ್ಟು ಮೋಸ ಅಡಗಿದೆಯೋ ಅಷ್ಟೇ ನಂಬಿಕೆ ಇದೆ ಗೆಳೆಯ. ಯಾವ ಜನ್ಮದ ಮೈತ್ರಿಯೋ ನನ್ನ ನಿನ್ನ ಸಂಬಂಧ 7 ಜನ್ಮದ ಅನುಬಂಧವೋ ಎಂಬಂತೆ ಈ ಜನ್ಮದಲ್ಲಿ ನಾವಿಬ್ಬರು ಒಂದಾದೇವಲ್ಲ. ಕೇವಲ ನಿನ್ನ ಹೊಗಳು ಮಾತ್ರವಲ್ಲ, ಆಕಾಶದಂತೆ ನಕ್ಷತ್ರದಂತೆ ನಾನು, ಹಾಗೆ ಆ ಚಂದ್ರನಂತೆ ನೀನು. ನಮ್ಮಿಬ್ಬರ ಗಮನ ಇಲ್ಲಿವರೆಗೆ ಬಂತಾನೆ ಯಾರು ಎಲ್ಲಿ ಯಾವಾಗ ಹೇಗಿರ್ಬೇಕು ಹಾಗಿದ್ರೆ ಚಂದ. ಗಣೇಶ, ನಾವು ಈಗ ಹೀಗಿದ್ರೆ ಚಂದ. ಯೌವನ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಸೂಕ್ಷ್ಮ ಅಂತ ಮೈಲಿಗಲ್ಲು ಇದ್ದ ಹಾಗೆ. ಮನಸ್ಸನ್ನು ಹುಚ್ಚು ಕುದುರೆಗೆ ವಿವೇಚನ ಕಡಿವಾಣ ಹಾಕದೆ ಇದ್ರೆ ಅದು ಹುಚ್ಚು ನಾಯಿ ಹಾಗೆ ಬೀದಿ ಬೀದಿ ಸುತ್ತಾಡ್ತಾ ಇರ್ತದೆ. ಅದರಲ್ಲೂ 16ರಿಂದ 26 ವಯಸ್ಸು ಎನ್ನುವುದು ಗಂಡು ಹೆಣ್ಣಿನ ಜೀವನದಲ್ಲಿ ಬಹಳ ಅಪಾಯದ ವಯಸ್ಸಂತೆ. ಆ ವಯಸ್ಸಿನಲ್ಲಿ ಯಾರು ಹಾಳಾಗುವುದಿಲ್ವೋ ಮುಂದೆ ಹಾಳಾಗುವ ಸಾಧ್ಯತೆ ಬಹಳ ಕಡಿಮೆ ಅಂತ ಹಿರಿಯವರೆಲ್ಲ ಹೇಳುವುದಲ್ವೇನೋ. 70 ಕೇಳುವಂತ ಬುದ್ಧಿ ಮಾತನ್ನು 20 ಆಡ್ತಾ ಇದ್ದ ನೀನು. ಹೆಚ್ಚು ಕಡಿಮೆ 40 ನೆಗೆದು ಹೋಗ್ತೀಯ. ಎಷ್ಟು ವರ್ಷ ಬದುಕಿದೆ ಅನ್ನೋದು ಮುಖ್ಯ ಅಲ್ವಾ. 3 ಘಳಿಗೆಯ ಬಾಳ ಆದರೂ ಘಮಘಮಿಸುತ್ತಿರಬೇಕು. ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ನೀನೇನು ಗಂಡು ನಿನ್ನ ಕಾಮ ತೃಷೆಯನ್ನು ತೀರಿಸಿಕೊಳ್ಳುವುದಕ್ಕೆ ಆ ಹುಡುಗಿ ಬಾಳ ಹಾಳು ಮಾಡ್ತಾ ಇದೆಯಲ್ಲ. ಯಾರು ಕೊಟ್ಟಿಯರಲ್ಲ ಎಂಬ ವಿಚಾರಿಸುವ ಈ ಬಾರು ಮಧ್ಯಮ ನೀರು ಹೇಳಲು ಪ್ರೇಮಿಸಿದರು ಸಾರು ನೀನು. ಸಾರ್ 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 ಎಲ್ಲ ಹೋದ್ರು ನಿನ್ನದು ಉತ್ತಟ್ಟಿದ್ದೇನೆ ಎಂದು ಮುಗಿದಲ್ವೇ ಅಲ್ಲ. ತರಗತಿಗೆ ಹೋದ್ರೆ ಅಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಅದೆಲ್ಲ ಅಲ್ಲಿದ್ದಾಗ ಕಡಲೆ ತಿನ್ಬೇಕು. ಹೌದು, ಕಡಲೆ ತಿನ್ಬೇಕು, ಆದ್ರೆ ಕಲ್ಲು ತಿನ್ಬಾರ್ದು, ಹಲ್ಲು ಮುರಿದು ಹೋಗ್ತದೆ. ಕಲ್ಲನ್ನು ತಿಂದು ಚೆಲ್ಲಿಸಿಕೊಳ್ಳುವಂತ ಶಕ್ತಿ ನನಗುಂಟು. ನೀನು ಮಣ್ಣು ತಿಂದ್ರೆ ಏನು ಆಗ್ಲಿಕ್ಕೆ ನಿನಗೆ ಹೇಳಿ ಪ್ರಯೋಜನ ಇಲ್ಲ. ರಶ್ಮಿ, ಹರಿಯದ ಹೆಣ್ಣು ನೀನು ಹೇಗಿರ್ಬೇಕು ಪ್ರಜ್ಞೆ ಬೇಡ ನನಗೆ. ಮುಚ್ಚಬಾಯಿ, ನನಗೆ ನೀನು ಉಪದೇಶ ಮಾಡ್ತಾ ಇದ್ದೀಯಲ್ಲ, ಉಪದೇಶ ಮಾಡ್ಲಿಕ್ಕೆ ಯಾವ್ದಾದ್ರು ಪಂಡಿತ ನೀನು? ನೋಡಮ್ಮ, ಉಪದೇಶ ಅನ್ನೋದು ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ. ಉಪ್ಪಿನಕಾಯಿ ಕೇವಲ ನಾಲಿಗೆಗೆ ಮಾತ್ರ ರುಚಿಯಲ್ಲ, ಜೀರ್ಣಕ್ರಿಯೆಗೆ ಸಹಕಾರಿ. ಹಾಗೆ ಉಪದೇಶ ಅನ್ನೋದು ಕೇಳೋದಕ್ಕೆ ಮಾತ್ರ ಚಂದ ಅಲ್ಲ, ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬದುಕು ಬಂಗಾರ ಆಗ್ತದೆ. ಕಿರಣ, ನನ್ನ ನಡೆ ನುಡಿಗಳಲ್ಲಿ ದೋಷ ತೋರಿ ನನಗೆ ಬುದ್ಧಿ ಹೇಳು ಯೋಗ್ಯತೆ ಬಂತೇನು ನಿನಗೆ? ಏನ್ ಬರುವುದಿಲ್ಲ? ಬರುವುದಿಲ್ಲ. ಎಲ್ಲಿ ಇರಬೇಕಾದವ ನೀನು, ಹೇಗಿರಬೇಕಾದವ ನೀನು? ಅಂದು ನೀನು ನನ್ನ ಪ್ರಾಣವನ್ನು ಉಳಿಸಿದ್ಯಾ. ಆ ಕಾರಣದಿಂದ ನನ್ನ ಅಪ್ಪ ನಿನಗೆ ವಿದ್ಯೆ ಹೇಳಿಕೊಡೋದಕ್ಕೆ ಮುಂದಾದ್ರು. ವಿದ್ಯೆ ಕಲಿಯೋದನ್ನು ಬಿಟ್ಟು ನಮ್ಮಿಬ್ಬರ ಪ್ರೇಮ ಪ್ರಕರಣಕ್ಕೆ ತರ ಆಗುತ್ತಾ ಇದೆಯಲ್ಲ, ಇದು ನಿನ್ನದು ತಪ್ಪು. ನೋಡಮ್ಮ, ಹೆಣ್ಣಿನ ಜೀವನ ಅನ್ನೋದು ಒಂದು ಬಾಳೆಲೆ ಇದ್ದ ಹಾಗಂತೆ. ಬಾಳೆಲೆ ಮೇಲೆ ಮುಳ್ಳು ಬಂದು ಬಿದ್ರೆ ಹಾಳಾಗುವುದು ಬಾಳೆಲೆ, ಬಾಳೆಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು ಹಾಳಾಗುವುದು ಬಾಳೆಲೆ. ಹೆಣ್ಣಿನ ಶೀಲ ಎಂಬ ಬಾಳೆಲೆ ಮೇಲೆ ಕಾಮ ಎಂಬ ಮೃಷ್ಟಾನ್ನವನ್ನು ಉಂಡಂತ ಇಂಥ ಗಂಡು ಊಟ ಆದ ಬಳಿಕ ಆ ಬಾಳೆ ಎಲೆಯನ್ನು ತಿಪ್ಪೆಗುಂಡಿಗೆ ಎಸ್ದು ಹೋಗ್ತಾನೆ. ಸ್ವಲ್ಪ ಜಾಗ್ರತೆ ಮಾಡ್ತಾನೇನೋ. ನನ್ನ ಸುದ್ದಿ ಬೇಡ ಅಂದ್ರೆ ಏನ್ ಸುಮ್ಮನೆ ಕಿರಣ, ನೀನು ತಿಳಿದದ್ದು ಬಹಳ ಕಡಿಮೆ ಆಯ್ತು. ಓದು ಅಭ್ಯಾಸ ಇಲ್ವ ನಿನಗೆ? ಯಾವ್ದು ಓದ್ಬೇಕು? ಬಾಲ್ಯ ಹಣ್ಣು ಹಣ್ಣು ಎಂದಿತ್ತು, ತಾರುಣ್ಯ ಹೆಣ್ಣು ಹೆಣ್ಣು ಎಂದಿತ್ತು, ಸಂಸಾರ ಹೊನ್ನು ಹೊನ್ನು ಎಂದಿತ್ತು, ಮುಪ್ಪು ಮಣ್ಣು ಮಣ್ಣು ಎಂದಿತ್ತು, ಕಣ್ಣು ಕಣ್ಣು ಎಂದಿತ್ತು. ಗೌರಿಯ ಹಾಗೆ ಸುಂದರವಾಗಿದ್ದೆ ನೀನು. ಮದುವೆ ಮೊದಲೇ ಗಣಪತಿ ಹಾಗಾದ್ರೆ ಹೆತ್ತವರು ಆತ್ಮಹತ್ಯೆ ಮಾಡ್ಕೊಳ್ಬೇಡವಾ? ಹೊಟ್ಟೆ ಬಂದ್ರೆ ನನಗೆ ಹೊಟ್ಟೆ ಬರ್ತದೆ, ನನಗೆ ಹೊಟ್ಟೆ ಬಂದ್ರೆ ನೀನು ನಾವೆಲ್ಲೂ ಆಡಿದಿರುವಂತ ಕೆಲವಂತ ಮಾತನಾಡಿದ ಉಳಿಯುಳು ಇವಳು ಆಡಿದಂತ ಮಾತನ್ನೆಲ್ಲ ಒಂದು ಹೊತ್ತಿಗೆ ನಿರ್ಮಿಸಿ ಪ್ರತಿಯೊಬ್ಬರಿಗೂ ಹಂಚಿಬಿಡ್ತೇನೆ. ಬೇಡಮ್ಮ, ಅವ್ನು ನಂಬೇಡ, ಮದುವೆ ಕೈ ಕೊಡ್ತಾನೆ. ಬೇಡ, ಸುಮ್ಮನೆ ಯಾಕೆ ಸುಮ್ಮನೆ ಅವನ ಸಹವಾಸ ಮಾಡ್ತೀನಿ. ಕುರಿಯನ್ನ ಕೇಳಿ ಸಾಂಬಾರನ್ನ ಅರಿಯುವುದಿಲ್ಲ, ನಿನ್ನನ್ನು ಕೇಳಿ ಇವನನ್ನ ಪ್ರೀತಿಸ್ಬೇಕಂತಿಲ್ಲ. ಇವನನ್ನ ಪ್ರೀತಿಸ್ತೇನೆ, ಮದುವೆ ಆಗ್ತೇನೆ, ಇದು ನನ್ನ ವೈಯಕ್ತಿಕ ವಿಷಯ. ನಿನಗೆ ಸರಿಯಾಗಿ ಬುದ್ಧಿ ಬರಬೇಕಾದ್ರೆ ಅಮ್ಮನನ್ನು ಕರಿಬೇಕು. ಬಂದು ನಲಿದಾಡುತ್ತಾ ಇರಬೇಕಾದಳು ಯಾಕಮ್ಮ ಸಿಡಿದಾಡುತ್ತಾ ಇದ್ದೀಯ? ಅಮ್ಮ, ನಾನು ಈ ಉಪೂರಕ್ಕೆ ಬಂದಾಗ ಈ ರಜನೀಶ ಎದುರಾದ ಏನೋ ಕಷ್ಟ ಸುಖ ಮಾತಾಡ್ತಿದ್ವು ನೋಯಮ್ಮ. ಅದನ್ನು ಕೇಳಿ ತಿಳಿದು ಆಕ್ಷೇಪ ಮಾಡ್ತಿದ್ದಾರೆ ಕಿರಣ. ಆ ಹೊತ್ತಿಗೆ ನಿನ್ನಿಂದ ನಾವು ಉಪಕೃತರಾಗಿದ್ದೇವೆ ಎನ್ನುವ ಕಾರಣಕ್ಕಾಗಿ ಮನೆಯವರೆಗಾಗಿ ಕರೆತಂದು ಹೊತ್ತಿಗೆ ತುತ್ತು ಕೂಳನ್ನು ಕೊಡುತ್ತಾ ಇದ್ದೇವೆ. ನಾವು ಕೊಟ್ಟ ಅನ್ನವನ್ನು ತಿಂದುಕೊಂಡು ಬಿದ್ದಿರಬೇಕಂತ ನೀನು ನಮ್ಮ ಮಗಳ ಬಗ್ಗೆ ವಿಷಯದಲ್ಲಿ ಹೊಣೆಗಾರಿಕೆ ಹೊಂದಿದ್ದೀಯಾ? ಆ ಪ್ರಜ್ಞೆ ಸದಾಕಾಲ ನನಗೆ ನೆನಪುಂಟಮ್ಮ. ಮತ್ತೆ ಉಪ್ಪಿಕ್ಕಿದವರು ಮುಪ್ಪಿನ ತನಕ ನೆರವೇಬೇಕಂತೆ. ಅನ್ನ ಕೊಟ್ಟವರು ನೀವು, ಆದ್ರೆ ಅನ್ನ ಹಾಕಿದವನಿಗೆ ಕಣ್ಣು ಹಾಕುವುದಕ್ಕೆ ಕಳ್ಳನೊಬ್ಬ ಬಂದಾಗ ಹಿಡಿದುಕೊಡಬೇಕಾದ್ರೆ ನನ್ನ ಕರ್ತವ್ಯ ಅಲ್ವಾ ತಾಯಿ? ರಜನೀಶನನ್ನು ಕಳ್ಳನೆನ್ನುವ ಹಾಗೆ ಆರೋಪಿಸಿ ಮಗಳ ಬಗ್ಗೆ ಎಷ್ಟೆಲ್ಲ ಹೊಣೆಗಾರಿಕೆ ತೋರಿಸುತ್ತಾ ಇದ್ದಲ್ಲ. ಹೌದಮ್ಮ. ಏನ್ ಇವಳ ಅಜ್ಜನ ಅಣ್ಣನ ತಮ್ಮನ ಏನು ವಿಚಾರಿಸುವುದಕ್ಕೆ ಅವರ ಅಪ್ಪ ಅಮ್ಮ ಸತ್ತಿದಾರ? ಮಾತಿಗೆ ಏನು ಹುಲಿ ಕೊಂದ ತಕ್ಷಣ ನೀನು ದೊಡ್ಡ ಜನ ಇದೇನು ನಿಂತದೇನು ಹೆಣವ? ಮಾತಿಗೆ ಅಂತ ಆದ್ಮೇಲೆ ಈಗಿನ ಕಾಲ ಅಂದ್ರೆ ಅದು ಹೇಳು. ಮದುವೆಯ ಮುನ್ನವೇ ಮಧುಚಂದ್ರವನಾಚರಿಸ
ಕಾಲವು ನೋಡಯ್ಯ ಆಚರಿಸುವ ಕಾಲವು ನೋಡಯ್ಯ